ವಿದ್ಯಾರ್ಥಿನಿಯರೇ, ಈಗ ನಾನು ಸುಮಾರು ಈ ಶಾಲೆಗೆ 4 ವರ್ಷಗಳಿಂದ ಸಂದರ್ಶನ ಮಾಡ್ತಾ ಇದ್ದೀನಿ. ನಾನು ಕೂಡ ಅಂದ್ರೆ ನಮ್ಮ ಮಕ್ಕಳದವ್ರಿಗೆ ಶಾಲೆಗೆ ಬರ್ತಾ ಇದ್ದೀನಿ, ಗೊತ್ತಿದ್ದೀನಿ. ಸರ್ ಜೋಡಿ ಒಂದು ಚರ್ಚೆ ಮಾಡ್ಲಿಕ್ಕಾಗಿ ನೋಡಿದ್ರೆ ಬಹುತೇಕ ನನಗೆ ಅನಿಸ್ತದೆ, ಮೊದಲ ತುಪ್ಪದ್ ಸರ್ ಹೆಂಗಪ್ಪ ಅಂದ್ರೆ ಒಂದು ಸಣ್ಣ ಸಸಿ ಇದ್ದಂಗಿದ್ರು. ಸಣ್ಣ ಒಂದು ಸಸಿ, ನಾವೆಲ್ಲ ಮನೆ ಮುಂದೊಂದು ಹೂವಿನ ಗಿಡ ಹಚ್ತೀವಿ, ಮಲಿ ಹಚ್ತೀವಿ, ಯಾವ್ದೋ ಗಿಡ ಹಚ್ತಿರ್ತೀವಿ. ಇವಾಗ 4 ವರ್ಷ ಮುಗಿದು 5ನೇ ವರ್ಷ ನೋಡ್ಬೇಕಾಗಿದ್ರೆ ಬಹುತೇಕ ನನಗೆ ಅನಿಸ್ತದೆ, ಈ ತಾಲೂಕದಾಗ ಚರ್ಚನ್ ತಾಲೂಕದೊಳಗೆ ಬಹುತೇಕ ಪ್ರಪ್ರಥಮವಾದಂತಹ ಶಾಲೆ ಯಾವ್ದಪ್ಪ ಅಂದ್ರೆ ಕೋಚಿಂಗ್ ಆಗತ್ತಂದ್ರ ಈ ಚೆನ್ನಮಲ್ಲಿಕಾರ್ಜುನ ಶಾಲೆ ಅಂತ ಹೇಳಿ ನಾನು ಇದಕ್ಕೆ ಹೇಳಬಹುದು. ನಾನು ಒಬ್ಬ ಶಿಕ್ಷಕ, ಶಾಲೆ ಶಿಕ್ಷಕ. ಇಂಥ ಒಂದು ವೇದಮೂರ್ತಿ ತುಪ್ಪ ಸರ್ ನೋಡಿ, ಅವ್ರು ಇವತ್ತ ನಮ್ಗೆ ಅನಿಸ್ತಾ ಹುಟ್ಟದ ಒಂದು 15 ವರ್ಷ ಆಗ ನನ್ನ ಮಮ್ಮಿ ಲಗ್ನ ಮಾಡಿ ನನಗತ್ತ 15 ವರ್ಷ ಆಯ್ತಂದ್ರೆ ಮಮ್ಮಿ ನನ್ನ ಲಗ್ನ ನೋಡಿ ಹೆಣ್ಣು ನೋಡ್ಲಕ್ ಶುರು ನೀರು, ಸಾಲಂತೂ 0. ಇಂಥ ಒಂದು ಕಠಿಣ ಪರಿಶ್ರಮದಲ್ಲಿ ತುಪ್ಪದ್ ಸರ್ ನೋಡ್ರಿ ಇವತ್ತ ತಮ್ಮ ಸಂಸಾರವನ್ನ ತ್ಯಾಗ ಮಾಡಿಕೊಂಡು ಮಕ್ಕಳೇ ನಮ್ಮ ಮಕ್ಕಳು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಪ್ರತಿ ವರ್ಷ 40ರಿಂದ 50 ಮಕ್ಕಳನ್ನ ಮುರಾರ್ಜಿ ಆದರ್ಶ ವಿಶ್ವವಿದ್ಯಾಲಯ ನವೋದಯ ಸ್ಕೂಲಿಗೆ ಆ ಮಕ್ಕಳನ್ನ ತರಬೇತಿ ಕೊಟ್ಕೊಂಡು ಅವರಿಗೆ ನೇಮಕಾತಿ ಮಾಡ್ತಕ್ಕಂಥ ಒಬ್ಬ ಶಿಕ್ಷಕರು ಈ ಸಂಸ್ಥೆಯನ್ನ ಉದ್ಧಾರ ಮಾಡ್ತಕ್ಕಂಥ ಬಹುತೇಕ ಅನಿಸ್ತದೆ ನನಗೆ. ನೀವು ಏನಾದ್ರು ತಪ್ಪು ಬಯಸಬಾರ್ದು, 2ನೇ ಸಿದ್ದೇಶ್ವರ ಸ್ವಾಮಿ ಅಂತ ನನಗನಿಸ್ತದೆ. ನಮ್ಮ ಜಿಲ್ಲೆಯೊಳಗೆ ನಾವು ಸಿದ್ದೇಶ್ವರ ಸ್ವಾಮಿಗಳಂತ ಎಲ್ಲರೂ ನಾವು ನೋಡಿ, ನೀವೆಲ್ಲ ತಮಗೆಲ್ಲ ಗೊತ್ತದೆ. ಆದ್ರೆ ತಮ್ಮ ಸಂಸಾರವನ್ನ ತ್ಯಾಗ ಮಾಡ್ಕೊಂಡು ಸಿದ್ದೇಶ್ವರ ಸ್ವಾಮಿಗಳು ಇಡೀ ವಿಶ್ವಕ್ಕೆ, ಇಡೀ ಜಗತ್ತಿಗೆ ತಮ್ಮ ಹೆಸರನ್ನು ತರ್ತಕ್ಕಂಥ ಒಬ್ಬ ಗುರುಗಳು. ಬಹುತೇಕ ಅವ್ರು ತೀರ್ಕೊಂಡಕ್ಕಾರ ನಾನು ಟಿವಿದಾಗ ನೋಡಿದ್ದೆ, ನಾನು ಅಲ್ಲಿ ಹೋಗ್ಲಿಲ್ಲ. ಅವ್ರು ಸುಟ್ಟುದೇನು ಇದು ಮಾಡಿದಾರೆ, ಶವ ಸಂಸ್ಕಾರ ಮಾಡಿದಾರಲ್ಲ ಕಟ್ಟಿಗೊಳಗ, ಅದು ಪ್ರಸಾದ ಸಾಲಿಲ್ರಿ. ಸಂಜೆ ಮುಂದೆ ಎಲ್ಲಾರು ಹಿಂಗ್ ಕುಡಿಕೆ ಕಟ್ಕೊಂಡು ಹೋದಿರು. ನಮ್ಮ ಮಲ್ಲಯ್ಯನ ಗುಡಿಗೆ ಹೋಗ್ತೇವೆ, ಮಸೂದಿನ ಗುಡಿಗೆ ಹೋಗ್ತೇವೆ, ಕಾಲು ಬಿದ್ದ ಮೇಲೆ ಇಟ್ಟು ಕುಡಿಕೆ ಕಟ್ಕೊಂಡು ಕಿಶಾದಾಗ ಹೋಗ್ತೇವೆ, ಮನ್ಯಾಗ ಹಚ್ಕೊಳಕ್ ಅಂತ ಹೇಳಿ ಸಿದ್ದೇಶ್ವರ ಸ್ವಾಮಿಗಳದು ಪ್ರಸಾದ ಏನ್ ಕಟ್ಟಿಗೆ ಒಳಗ ಬೆಂಕಿ ಅಗ್ನಿ ಸ್ಪರ್ಶ ಆದ್ಮೇಲೆ ಅದೇನ್ ಬೂದಿ ಇತ್ತಲ್ಲ, ಎಲ್ಲಾರು ಚೀಟಿ ಕಟ್ಕೊಂಡು ಮನೆಗೆ ಹೋದ್ರು. ನಾನು ಯಾಕ ಇದು ಸಿದ್ದೇಶ್ವರ ಸ್ವಾಮಿಗಳು ಅಂತಕ್ಕಂಥದ್ದು ಮಾತಾಡ್ತದೆ. ಬಹುತೇಕ ನನ್ಗೆ ಅನಿಸ್ತದೆ, ಅವ್ರು ಸಂಸಾರ ತ್ಯಾಗ ಮಾಡ್ಕೊಂಡು ವರ್ಷ ನೋಡಿ 50 ಮಕ್ಕಳಿಗೆ ಅವ್ರಿಗೆ ತರಬೇತಿಯನ್ನು ಕೊಡ್ತಾರೆ. ಅವರು ಯಾರು ಕೊಡ್ತಾರೆ? ಅಧ್ಯಾತ್ಮಿ. ಅಂತ ಅಧ್ಯಾತ್ಮಿ ಇವತ್ತು ನೋಡ್ರಿ, ಒಂದೊಂದು ಮಗು 4 ಕಡೆ ಶಿಕ್ಷಕರಾಗ ಗೌರ್ಮೆಂಟ್ ಫ್ರೀ ಸೆಲೆಕ್ಷನ್ ಮಾಡಿ. ಈ ಉದಾಹರಣೆಗಳದ ಮಕ್ಕಳು ನಮ್ ನೆನಪಿಗಿಲ್ಲ, ಕೆಲವು ಮಕ್ಕಳು ಅದಾರ 4 ಕಡೆ ಸೆಲೆಕ್ಷನ್. MDRS ಸ್ಕೂಲ್ ಆಗ್ಲಿ, ಆದರ್ಶ ಸ್ಕೂಲ್ ಆಗ್ಲಿ, ಆಮೇಲೆ ಸರ್ವೋದಯ ಆಗ್ಲಿ, ಮುರಾರ್ಜಿ ಆಗ್ಲಿ, ಒಬ್ಬ ವಿದ್ಯಾರ್ಥಿ 4 ಕಡೆ ಪರೀಕ್ಷೆ ಕೂತಾನೆ 4 ಕಡೆ ಪಾಸ್ ಆಗಿದ್ದಾರೆ. ಅಂದ್ರೆ ಅವನಿಗೆ ತರಬೇತಿ ಕೊಟ್ಟಾರಂತೀರೋ ಇಲ್ಲಂತೀರಿ ನೀವು? ಫೌಂಡೇಶನ್ ಗಟ್ಟಿ ಅದಲ್ಲಿ, ಹೌದಲ್ರಿ? ಅದಕ್ಕೆ ಸಾಧನೆ ಅಂತಕ್ಕಂಥದ್ದು ನಿಂತು ನೀರಲ್ಲ, ನಿರಂತರವಾಗಿ ಹರಿತಾ ಇದೆ. ಆ ಹರಿಯುವ ನೀರಿಗೆ ನೋಡ್ರಿ, ಅದಕ್ಕೆ ಯಾರು ನಾವು ಅಡ್ಡಿ ಆಗ್ಲಕ್ ಬರಂಗಿಲ್ಲ. ಅಂತ ಒಬ್ಬ ಶಿಕ್ಷಕರು, ಅಂತ ಸಂಸ್ಥೆ ಅಧ್ಯಕ್ಷರು ಒಂದು ಮಕ್ಕಳ ಬಗ್ಗೆ ನಿರಂತರವಾಗಿ ರಾತ್ರಿ ಹಗಲಿನದೇ ಬಜಾರ್ಗೆ ಹೋಗೋದು, ಕಾಯಿಪಲ್ಲೆ ತರೋದು. ಮನ್ಯಾಗ ನಾವು ಮಕ್ಕಳಿಗೆ ₹1 ಕೊಡ್ಬೇಕಾದ್ರೆ ಬಹಳ ಹಿಂದೆ ಮುಂದೆ ನೋಡ್ತೀವಿ. ಇಲ್ಲಿ ನೋಡ್ರಿ, ಆ ಮಕ್ಕಳಿಗೆ ಕಾಯಿಪಲ್ಲೆ ಮಾರ್ಕೆಟ್ದಾಗ ಏನು ಕಾಯಿಪಲ್ಲೆ ಸಿಗ್ತದ, ಬಾಳೆಹಣ್ಣ, ಸೇಬೂರಿ, ಚೆಕ್ಕು ಆಗ್ಲಿ, ಬಾರೆಹಣ್ಣಾಗ್ಲಿ, ಎಲ್ಲವನ್ನ ಮಕ್ಕಳಿಗೆ ಕೊಡ್ತಕ್ಕಂತ ಒಬ್ಬ ಸಂಸ್ಕಾರವಂತ ಶಿಕ್ಷಕರು ಯಾರಿದ್ರು ಈ ತಾಲೂಕದಾಗತ್ತಂದ್ರೆ ಬಹುತೇಕ ನಮ್ಗೆ ತುಪ್ಪ ಸರ್ ಅಂತಕ್ಕಂಥದ್ದು ಮಾತು ನೆನಪಿಗೆ ಬರ್ತಾ ಇದೆ. ಇಲ್ಲಿ ಅಂತ ಶಿಕ್ಷಣ ಸಂಸ್ಥೆ ನಮ್ ಗಡಿನಾಡ ಭಾಗದಾಗ ಈ ತುಪ್ಪ ಸರ್ ಬಹಳ ಸಣ್ಣವರಿದ್ರು. ಇಲ್ಲಿ ಬಂದಾಕ್ರೆ ನೋಡಿದೆ, ನಮಗ ಏನ್ ಸರ ನಮ್ಗೆ ಕಷ್ಟ ಬಹಳ ಹೆಂಗದಿದ್ರು. ಇಲ್ಲ ತುಪ್ಪ ಸರ ಬೇರೆ ಊರವ್ರಿಗೆ ಬಂದವ್ರಿಗೆ, ಹೊರಗಿನವ್ರು ಬಂದವ್ರಿಗೆ, ಈಗ ನಾವು ಬೇರೆ ನಮ್ಮ ಬರೋಲ್ ಬಿಟ್ಟು ಹೊರಗಿನವ್ರು ಬಂದವ್ರಿಗೆ ಮಲ್ಲಿಕಾರ್ಜುನ ಯಾರು ಸತ್ಯವಂತರು, ಯಾರು ಪ್ರಾಮಾಣಿಕವಾಗಿ ಯಾರು ನಡೆದುಕೊಂಡಾರ ಆ ಮಲ್ಲಿಕಾರ್ಜುನ ನಿಮ್ಗೆ ಆಶೀರ್ವಾದ ಮಾಡ್ತಾನೆ ಗುರುಗಳ. ಮಾತಿಗೊಮ್ಮೆ ನನಗೆ ಫೋನ್ ಮಾಡಿ ನೆನೆಸ್ತಾರೆ ಗುರುಗಳು, ಸರ್ ನಿಮ್ಮ ಮಾತು ನನ್ನ ನೆನಪಿಗೆ ಬರ್ತದೆ ಗುರುಗಳು ಅಂತ ನೆನೆಸ್ತಿರ್ತಾರೆ. ಇಲ್ಲಿ ನಾನು ಯಾವಾಗಲೂ ಬರ್ತಿದ್ದೀನಿ ಇಲ್ಲಿ ಶಾಲೆಗೆ, ನಮ್ಗೆಲ್ಲ ಗೊತ್ತದ. ಇನ್ನೊಂದಪ್ಪ ಅಂದ್ರೆ ಸಾಧನೆ ಹೆಂಗಿರ್ತದ ಅಲ್ಲಿಕ್ಕೆ ಒಂದು 2 ಉದಾಹರಣೆ ಹೇಳಿ ಇನ್ನು ಅವುಗಳ ಕಡೆ ಬರ್ತೀನಿ. ಒಂದು ಸೆಕೆಂಡ್, ಅವ್ರದೇ ಸಾಧನೆ ಅದ. ಮಂಗಳೂರಾಗ್ರಿ, ನಮ್ಗೆ ಉತ್ತರ ಕರ್ನಾಟಕದ ಮಂಗಳೂರಾಗ ಹೋಗಿದ್ದಾರೆ. ಒಬ್ಬ ಹೆಣ್ಮಕ್ಳಿಗೆ ಏನ್ ಮಾಡಿದ್ರಪ್ಪ ಅಂತಂದ್ರ ಬಡತನದೊಳಗೆ ಲಗ್ನ ಮಾಡಿದ್ರಿ. ಲಗ್ನ ಮಾಡಿದ್ರು, ಗಂಡ ಕುಡುಕ್ ಸಿಕ್ಕ, ಗಂಡ ಆ ಬಾಯಿಗೆ ಬಿಟ್ಬಿಟ್ರಿ. ಗಂಡ ಜಗಳ ತಗದ್ ಬಿಟ್ಬಿಟ್ಟ. ಮುಂದೆ 2ನೇ ಲಗ್ನ ಮಾಡಿದಳು, ಬಿಟ್ಟ, ಅವನು ಬಿಟ್ಟ. 3ನೇದವನಿಗೆ ರಿಕ್ಷಾ ಡ್ರೈವರಿಗೆ ಲಗ್ನ ಆಗಿದಳು. ಈಗ ಬಜಾರ್ದಾಗ ರಿಕ್ಷಾ ಹೊಡಿತಾರಲ್ರಿ, ರಿಕ್ಷಾ ಡ್ರೈವರ್ಗೆ ಆಗಿದಳು. ಆಕಿಗೆ ಎಂತ ಮನಸ್ಸಿತ್ತು ತಂದ್ರೆ ಆಕಿ ಏನ್ ಮಾಡಿದ್ರು ಗೊತ್ತೇನೋ, ಗಂಡ ರಿಕ್ಷಾ ಹೊಡಿತಿದ್ದ, ದಿನ ತರ್ತಕ್ಕಂತ ರೊಕ್ಕದಾಗ ಗಂಡಿಗೂ ಹವ್ಯಾಸ ಇತ್ತು, ನನ್ನ ಹೆಂಡತಿಗೆ ಏನಾದ್ರು ಕಲಿಸ್ಬೇಕು, ಒಂದು ಸಾಧನೆ ಮಾಡ್ಬೇಕಂತ ಹೇಳಿ ಇರ್ತಿತ್ತಲೋ.
ಇವತ್ತು ನಾನು ಬಹಳ ಹೆಮ್ಮೆಯಿಂದ ಹೇಳ್ತೀನಿ, ಆಕಿ ಬಾಯಿಗೆ ಏನ್ ಮಾಡೋದು ಗಂಡ ಎಲ್ಲ ಕಲಿಸದ. IPS ಪರೀಕ್ಷೆ ಪಾಸ್ ಆಗಿದ್ರು. ಯಾವುದೇ ಪೊಲೀಸ್ ವರಿಷ್ಠಾಧಿಕಾರಿಗಳು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆಗಿದ್ರು. ಅವ ಏನ್ ರಿಕ್ಷಾ ಹೊಡಿತಿದ್ದಲ್ಲ ಗಂಡ, 2-3 ಮಕ್ಕಳಾಗಿದ್ದು, ಅವೆಲ್ಲ ಡ್ರೆಸ್ ಮಕ್ಕಳಿಗೆ ಗಂಡಿಗೆ ಉಡಿಸಿ ಒಂದ್ ಕಡೆ ನಿಂತು ಯೂಟ್ಯೂಬ್ದಾಗ ಬಿಟ್ಟಿದಳು. ಎಂತ ಸಾಧನೆ ರೀ. ಒಬ್ಬ ರಿಕ್ಷಾ ಗಂಡಿನ ಡ್ರೈವರ್ SP ಆಗ್ಯಾಳ ಅಂತಂದ್ರೆ ಅದು ಸುಮ್ಮನೆ ಆಗ್ತದೆ? ಮಾರ್ಕೆಟ್ ಸಿಗ್ತದೇನ್ರಿ? ಏನ ಅಡ್ಡಿ ಮಾರಾಟದಾಗೆಲ್ಲ ಸಿಗ್ತತೇನ? ಇಲ್ಲ. ಮನುಷ್ಯನಲ್ಲಿ ಸಾಧನೆ ಮಾಡ್ಬೇಕು ಅಂತಕ್ಕಂತ ಹುಟ್ಟುಟ್ಟಿ ಇತ್ತಂದ್ರ, ಇವಾಗ ಉದಾಹರಣೆ ನರೇಂದ್ರ ಮೋದಿ ಅವರು ಗುಜರಾತ್ನಾಗ ರೈಲ್ವೆದಾಗ ಚಾ 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 ಅಂತ ಮಾರ್ತಿದ್ರು. ನಿಮ್ಗೆಲ್ಲರಿಗೂ ಗೊತ್ತದ ನೋಡ್ರಿ. ಇವತ್ತು ವಿಶ್ವ, ನಮ್ ಭಾರತ ಅಲ್ರಿ, ಇಡೀ ವಿಶ್ವ ನರೇಂದ್ರ ಮೋದಿ ಅಂದ್ರ ಎಲ್ಲಾರು ಪೂಜೆ ಮಾಡ್ತಿರ್ತಾರೆ. ಇವತ್ತು ಮಾಡ್ತಾರಲ್ರಿ ಅಣ್ಣ, ಅವ್ರ ಎಲ್ಲರಿಗೂ ಗೊತ್ತದ. ಒಬ್ಬ ಸಾಮಾನ್ಯ ಕಾರ್ಯಕರ್ತ, ಚಾ ಮಾಡ್ತಕ್ಕಂತ ಒಬ್ಬ ಕಾರ್ಯಕರ್ತ ಇಡೀ ವಿಶ್ವ ಅವನಿಗೆ ನೆನಪು. ಮತ್ತ ಆಕೆ ಹೆಣ್ಮಗಳು, ಬಡತನ ಇರ್ತಕ್ಕಂಥ ಹೆಣ್ಮಕ್ಳು SP ಆಗ್ಯಾಳ ಅಂದ್ರೆ ಏನು ಸುಮ್ಮನೆ ಆಗಿದಾರೇನ್ರಿ? ಅಂತ ಒಂದು ಛಲ ಅದ. ಈ ಕಡೆ ಎಲ್ಲಾ ತಂದೆ ತಾಯಿಗಳು, ನಾ ಇದನ್ನ ಯಾಕೆ ಮಾತ್ರ ನೆನ್ಸ್ಕೊಂಡು ಹೇಳಿನಪ್ಪ ಅಂತಂದ್ರ, ಅಕ್ಕಗಳೆಲ್ಲ ಕೂತಿದಾರ ನೋಡಿ. ಹುಟ್ಟು ಸಾವು ಎಲ್ಲರಿಗೆ ಅದ, ನಮಗೂ ಅದ, ನಿಮಗೂ ಅದ, ಎಲ್ಲರಿಗೂ, ಇಡೀ ದೇಶದವ್ರಿಗೆ ಎಲ್ಲರಿಗೂ ಬರ್ತದ. ಅದಕ್ಕೆ ನೀವು ಏನ್ ಮಾಡ್ರಿ, ಮಕ್ಕಳಿಗೆ ಮೊಬೈಲ್ ಇಂದ ದೂರ ಇಡ್ರಿ. ಮೊಬೈಲ್ ಅವ್ರ ಕೈಯಾಗ ಕೊಡ್ಬೇಡ್ರಿ. ಕೊಡ್ರಿ ಯಾವಾಗ ಎಲ್ಲ ಅಭ್ಯಾಸ ಆದ್ಮೇಲೆ ಒಂದು 10 ಮಿನಿಟ್ ಕೊಡ್ರಿ. ಬ್ಯಾಡ ಈಗ ಮೊಬೈಲ್, ಈಗ ಎಷ್ಟೋ ಮಂದಿ ನೋಡ್ತೇವೆ, ನಾವು ಕೇಳ್ತೇವೆ, ಮೊಬೈಲ್ ಕೊಡ್ಲಿ ಅಂದ್ರೆ ಮಗಳು ಹಿಂಗ್ ಮಾಡ್ತಾವ. ನಾನು ಊಟನೇ ಮಾಡಂಗಿಲ್ಲ, ಮಮ್ಮಿ ಮೊಬೈಲ್ ಕೊಡು, ಮೊದಲು ಊಟ ಮಾಡ್ತೀನಿ ಅಂತಾರೆ. ಮೊಬೈಲ್ ಕೊಟ್ರೆ ಊಟ ಮಾಡ್ತಿರ್ತಾವ. ಹೌದಲ್ರಿ? ಅದಕ್ಕೆ ದಯಮಾಡಿ ನಾ ಎಲ್ಲ ಪಾಲಕರಲ್ಲಿ, ಈಗ ನೋಡ್ರಿ, ನನ್ನ ಮೊಮ್ಮಗ ಅದಾರಿ, ನಮ್ಮ ಅಣ್ಣವ್ರ ಮೊಮ್ಮಗ ಅದ. ಇಲ್ಲಿ ಈ ಶಾಲೆ ಒಳಗಿದ್ದು, ಇಲ್ಲೇ ಹಾಸ್ಟೆಲ್ ಕೊಟ್ಟಿದ್ದೀವ್ರಿ. ಪ್ರವೀಣ್ ಕಟ್ಟಿಮನಿ ಅಂತ ಹೇಳಿ ಆಗಲೇ ಸನ್ಮಾನ ಮಾಡಿದ್ರು ಶಿಕ್ಷಕರು, ಅಧ್ಯಕ್ಷರೆಲ್ಲ ಕೂಡಿ. ಅವ 4 ಕಡೆ ಪರೀಕ್ಷೆ ಪಾಸ್ ಆಗಿದನ್ರಿ. ಅಂತ ವಿದ್ಯಾರ್ಥಿಗಳು ಸಾಕಷ್ಟು ಮಂದಿ ಇದಾರೆ. ನಮ್ಮದ ಮೊಮ್ಮಗನಿಗಿಂತ ಎಷ್ಟೋ ಮಕ್ಕಳು ಪಾಸ್ ಆಗ್ಯಾರಲ್ಲಿ. ಎಲ್ಲರೂ ಗೌರ್ಮೆಂಟ್ ಫ್ರೀ ರೀ. ಅವ್ರಿಗೆ ಎಲ್ಲಿ ತನಕ ಕಲಿತಾರ, ಕಾಲೇಜ್ 2ನೇ ವರ್ಷ, PUC 2ನೇ ವರ್ಷ ಕಲಿತ ತನಕ ಅವ್ರಿಗೆ ಫ್ರೀ, ಗೌರ್ಮೆಂಟ್ ಫ್ರೀ ಕೊಡ್ತಾರೆ. ಅದಕ್ಕೆ ವಿದ್ಯಾರ್ಥಿಗಳು, ತಂದೆ ತಾಯಿಗಳು ಆ ಮಕ್ಕಳನ್ನ ಮೊಬೈಲ್ ಇಂದ ದೂರಿಟ್ಟು ಮಕ್ಕಳಿಗೆ ನಿರಂತರವಾಗಿ ಅಭ್ಯಾಸ ಮಾಡ್ಲಿಕ್ಕೆ, ಶಾಲೆಯೊಳಗೆ ಏನು ಹೋಮ್ವರ್ಕ್ ಹಾಕಿ ಕೊಡ್ತಾರೆ ಅದನ್ನ ಬಂದು ನೀವು ನೋಡಿ, ಮಗು ಇದು ಮಾಡಪ್ಪ, ನೀನು ಒಂದ್ ಕಡೆ ಯಾರ್ದಾರ ಒಂದು ಉದಾಹರಣೆ ಕೊಡುದ್ರಿ. ಉದಾಹರಣೆ ಕೊಡು, ನೋಡಪ್ಪ ಕಲ್ಲಪ್ಪನ ಮಗ ಹೆಂಗ್ SP ಆಗ್ಯಾನ, ಮಾಸ್ಟರ್ ಆಗ್ಯಾನ ಅಂತ ಹೇಳಿ ಆ ಮಕ್ಕಳ ಮನವರಿಕೆಯನ್ನು ಮಾಡಿಕೊಂಡ್ರೆ ತಾಯಿಗಳೇ ಮನೆ. ಅದಕ್ಕೆ ಮನೆಯ ಮೊದಲ ಪಾಠ ಶಾಲೆ, ಅದು ಮುಂದಿನ ಬ್ಯಾಡ್ರಿ. ಮನೆಯ ಮೊದಲ ಪಾಠ, ಅದಕ್ಕೆ ತಾಯಿನೇ ನೀವು ಏನು ಕಲಿಸ್ತೀರಿ. ಅದಕ್ಕೆ ಹೇಳ್ತಾರ, ಒಬ್ಬ ಗೌಂಡ್ಯಾನ ಕೈಯಾಗ ಒಂದು ಇಷ್ಟು ಕಲ್ ಕೊಡ್ರಿ, ನೀವು ಕಂಚರಾಟ್ ಕಲ್ ಕೊಟ್ರೆ ಅವೆಲ್ಲ ಕೆತ್ತಿ ಒಂದು ಲಕ್ಷ್ಮೀ ಮೂರ್ತಿ ಮಾಡ್ತಾನೆ, ಒಂದು ಹನುಮಂತ ಬಸವಣ್ಣ ಮೂರ್ತಿ ಮಾಡ್ತಾನೆ. ಅದು ಮೂರ್ತಿ ಮಾಡ್ತಕ್ಕಂಥ ಶಕ್ತಿ ಯಾರಿಗದಪ್ಪ ಅಂತಂದ್ರ ನಮ್ಮ ಅಕ್ಕಗಳಿಗೆ ಅದ. ಅದಕ್ಕೆ ಎಲ್ಲಾ ತಂದೆ ತಾಯಿಗಳು, ನಿಮ್ಗೆ ನನಗೇನು ಪಾಲಿಲ್ಲ ಅಂತ ಅನ್ಬೇಡ್ರಿ, ನಿಮ್ಮ ಕಡೆ ಅದನ್ನೇ ರೀ, ಅಪ್ಪಗಳ ಕಡೆ ಇರ್ತದ. ಅದಕ್ಕೆ ನೀವೆಲ್ಲ ಮುಂದೆ ಕೂಡ್ತಕ್ಕಂಥ, ವೇದಿಕೆ ಮೇಲೆ ಕೊಡ್ತಕ್ಕಂಥ ಎಲ್ಲ ಹಿರಿಯರು ಏನ್ ತುಪ್ಪ ಸರ್ ಸಾಧನೆ ಸಾಕಷ್ಟು ಮಾಡ್ಯಾರ, ಮಕ್ಕಳಿಗೆ ಹಾಸ್ಟೆಲ್ ಬಿಡ್ರಿ, ಓದಿಸ್ಲಿಕ್ಕೆ ಅವಕಾಶ ಮಾಡ್ರಿ, ಮನೆಯೊಳಗೆ ಹೋಮ್ವರ್ಕ್ ಮಾಡ್ಯಾರತಕ್ಕಂಥದ್ದು ಚೆಕ್ ಮಾಡಿ ಆ ಮಗುನ ಭವಿಷ್ಯವನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಯಾರ ಕೈಗದಪ್ಪ ಅಂತಂದ್ರೆ ನಿಮ್ಮೆಲ್ಲ ಪಾಲಕರ ಕೈಗದ. ಅದಕ್ಕೆ ತಾವೆಲ್ಲರೂ ಒಂದು ವಿನಂತಿಯಪ್ಪ ಅಂತಂದ್ರ, ನೋಡಿ ಕಾರ್ಯಕ್ರಮ ನಡೀತಾ ಹೋಗ್ತಂದ್ರೆ ಆ ಕಾರ್ಯಕ್ರಮವನ್ನು ಸದ್ವಿನಿಯೋಗ ಒಳ್ಳೇದನ್ನ ನಾವು ಬಳಸ್ಕೊಂಡಂದ್ರೆ ನಮ್ಮ ಮಗು ಇವತ್ತ ದೇಶದ ಪ್ರಜೆನೂ ಈಗ ನಿಮ್ಮ ಉದಾಹರಣೆ ಇನ್ನೊಂದು ಮಾತು ನೆನಪಿಗೆ ಬರ್ತದೆ. ನಮ್ಮ ಕರ್ನಾಟಕ ರಾಜ್ಯದ ಒಬ್ಬ ಕಾಂಗ್ರೆಸ್ ಮುಖ್ಯಮಂತ್ರಿ ಇದ್ರು, ಆರ್ ಗುಂಡೂರಾವ್ ಅಂತ ಹೇಳಿ, ತಮಗೆಲ್ಲರೂ ಗೊತ್ತದ. ಆರ್ ಗುಂಡೂರಾವ್ ಅಂತಿದ್ರು, ಈ ಲಕ್ಸುರಿ ಒಳಗ ಟಿಕೆಟ್ ತಗೋತಿದ್ರು, ಚಡ್ಚಾಡಕ್ 10 ರೂಪಾಯಿ ಅಂತ ಟಿಕೆಟ್ ಕಿನ್ನರಿದ್ರು. ನೋಡ್ರಿ ಅವ್ರು ಏನ್ ಸಾಧನೆ ಮಾಡ್ಯಾರ, ಇನ್ನ ಹೇಳ್ಬೇಕಾಗಿತ್ತು. ಕಿನ್ನರಿದ್ರು, ಅವ್ರು ಏನ ಮಾಡಿದ್ರಪ್ಪ ಅಂದ್ರೆ ರಾಜಕೀಯ ಪೀಠದ ಬಿದ್ರು, ಒಳ್ಳೆ ಕೆಲಸ ಮಾಡಿದ್ರು, ರಾಜ್ಯದ ಮುಖ್ಯಮಂತ್ರಿ ಆದ್ರು. ಒಂದೇ ಒಂದು ಕಾರ್ಯಕ್ರಮ ಒಂದು ಜನರಿಗೆ ಕೊಟ್ಟಿದ್ರು. ಏನ್ ಕೊಟ್ಟಿದ್ರಪ್ಪ ಅಂತಂದ್ರೆ, ಎಷ್ಟೋ ಜನ ನಿವೃತ್ತ, ನೋಡಿ ಕಲಿತು ನಿರುದ್ಯೋಗಿ ಯುವಕರಿಗೆ ಸುಮ್ ಕೂತಿದ್ರಿ. ನಮ್ಮಲ್ಲಿ ಉದಾಹರಣೆ ಅದಾವ್ರು 3-4 ಮಂದಿ ಹೇಳ್ತೀನಿ. ಸುಮ್ ಕೂತಿದ್ರು, ಅವರು ಸುಮ್ ಕೂತು ಹೊಟ್ಟೆ ತುಂಬಬೇಕಲ್ಲ ಅಂತ ಹೇಳಿ ಬಾವಿ ಹೊಡಿಲಿಕ್ಕೆ ಕಚರ ಹೊಡಿತಿದ್ರಿ. ಇಲ್ಲಿ ಅದಾರ 3-4 ಮಂದಿ ಅವರು ತಲೆ ಮೇಲೆ ಬಾಯಾನ ಕಚರ ತಗೊಂಡು ಮ್ಯಾಲ ಬರ್ತಿದ್ರು. ಸರ್ಕಾರ ಗುಂಡ್ರ ಬಂದ್ರು, ಅವ್ರ ಕರುಣೆ ಅವ್ರಿಗೆ ಮುಟ್ಟಿತ್ತು. ನಾನು ಕಷ್ಟದಾಗಿದ್ದ, ನನ್ನಿಂದ ಯಾರಿಗಾರ ಲಾಭ ಆಗಲ್ಲ ಅಂತ ಹೇಳಿ ಒಂದು ಆದೇಶ ಮಾಡಿದ್ರು. ಅವರು ಏನ್ ಮಾಡಿದ್ರು, ಯಾರು ಅಂತವ್ರು ಬಾಯಿ ಹೊರ್ತಾರ, ಏಜ್ ಕಮ್ ಮೆರಿಟ್, ಏಜ್ ಯಾರಿಗೆ ಹೆಚ್ಚಾಗ್ಯದ ಅಂತವ್ರಿಗೆ ಮೆರಿಟ್ ಲಿಸ್ಟ್ ಅಪ್ಲೈಮೆಂಟ್ ತೋರ್ ಲಿಸ್ಟ್ ಬಿಟ್ಟ ಆರ್ಡರ್ ಮಾಡಿದ ಟೀಚರ್ ಬಂದ್ರು. ಇವತ್ತು ಇಲ್ಲೇ ಅದಾರ ನಮ್ಮಲ್ಲೆಲ್ಲ, ನಮ್ಮ ಹೆಸರು ಹೇಳಂಗಿಲ್ಲ ನಾವು ಯಾರು. ನೋಡ್ರಿ, ಆರ್ ಗುಂಡೋರು ತಮ್ಮ ಕಷ್ಟದಾಗ ತಮ್ಮ ಶ್ರಮ ವಹಿಸಿ ಇಡೀ ರಾಜ್ಯದ ಪ್ರತಿಯೊಂದು ಮೂಲಿಗೆ ಯಾರಿಗೆ ಗ್ರಾಜುಯೇಟ್ ಇರ್ತಕ್ಕಂಥ, ತರಬೇತಿ ಪಡಿತಕ್ಕಂಥ ಮಕ್ಕಳಿಗೆ ನೇರವಾಗಿ ಅಪ್ಲೈಮೆಂಟ್ ಥ್ರೋ ಆದೇಶ ಮಾಡಿ ಕೊಡ್ತಕ್ಕಂಥ ಕೆಲಸ ಯಾರು ಮಾಡಿದಿರಪ್ಪ ಅಂತಂದ್ರ ದಿವಂಗತ ಆರ್ ಗುಂಡೂರಾವ್. ಅವ್ರ ಮಗನ ಇವತ್ತು ಆರೋಗ್ಯ ಮಿನಿಸ್ಟರ್ ಇದಾರೆ, ದಿನೇಶ್ ಗುಂಡೂರಾವ್ ಅಂತ ಹೇಳಿ.
ಸಾಧನೆ ಅಂತಕ್ಕಂಥದ್ದು ಅದೇನು ಅದನ್ನು ನೋಡಿ ಕಣ್ಣಿಗೆ ಕಾಣಿಸಂಗಿಲ್ಲ. ನೀವು ಎಷ್ಟು ಕಷ್ಟಪಡ್ತೀರಿ, ಎಷ್ಟು ಶ್ರಮ ವಹಿಸ್ತೀರಿ, ಅಷ್ಟು ನಿಮ್ಗೆ ಒಳ್ಳೇದಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಈ ತುಪ್ಪ ಸರ್ ಶಾಲೆಗೆ ನಾನು ನಿರಂತರ ಬರ್ತೀನಿ. ನಮ್ಗೆ ಕರೆಸ್ತಾರೆ, ಸನ್ಮಾನ ಮಾಡ್ತಾರೆ, ಇದೇನು ಹೊಸದೇನಲ್ಲ. ಅದಕ್ಕೆ ಇವಾಗ ಕರೆಸಿದಾರ, ಸನ್ಮಾನ ಮಾಡ್ಯಾರ, ಮಾತಾಡಕ್ಕೆ ಅವಕಾಶ ಕೊಡ್ತಕ್ಕಂಥ ಎಲ್ಲ ಬಳಗದವರಿಗೆ, ಪಾಲಕರಿಗೆ ನಾನು ವಂದಿಸಿ ನನ್ನ 2 ಮಾತು